ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತೊಂದು ರ್ಯಾಂಡಮ್ ವ್ಲಾಗ್ ಮಾಡಬೇಕು ಅಂತ ಯಾವುದೇ ಅಂದರೆ ಏನೂ ಪ್ಲ್ಯಾನ್ ಇರಲಿಲ್ಲ. ಇವತ್ತು ವ್ಲಾಗ್ ಶುರು ಮಾಡ್ತೀನಿ ಅಂತ ಹಾಗೆ ಸಡನ್ನಾಗಿ ಒಂದು ಕ್ಲಿಪ್ಪಿಂಗ್ಸ್ಗಳು ತೊಗೊಳ್ಳೋಣ ಅಂತೇಳಿ ಶುರು ಮಾಡಿದೆ. ಹಾಗೆ ನಾನು ಯಾವುದೇ ರೆಸಿಪಿಗಳು ಹೇಳಿದಾಗ ಅದ್ರ ರೆಸಿಪಿ ತೋರಿಸಿ ಅಂತ ತುಂಬ ಜನ ಕಮೆಂಟ್ ಮಾಡ್ತೀರಾ. ಹಾಗೆ ಚಿಕನ್ ರೆಸಿಪಿ ಯಾಕೆ ತೋರಿಸ್ತಿಲ್ಲ ಅಕ್ಕ, ನೀವು ಈಸಿಯಾಗಿ ಮಾಡ್ತಿದ್ರಿ ಅಂತಲೂ ಕೂಡ ತುಂಬ ಜನ ನನಗೆ ಕಮೆಂಟ್ ಮಾಡ್ತಿದ್ದೀರಾ. ಸೊ ಖಂಡಿತವಾಗ್ಲೂ ಇನ್ನು ಮುಂದೆ ನಾನು ನಾನ್ ವೆಜ್ ರೆಸಿಪಿಗಳನ್ನೂ ಕೂಡ ತೋರಿಸ್ತೀನಿ. ಆದರೆ ಯಾಕೆ ನಾನು ನನ್ನ ಚಾನಲ್ನಲ್ಲಿ ನಾನ್ ವೆಜ್ ರೆಸಿಪಿಗಳು ಜಾಸ್ತಿ ತೋರಿಸ್ತಿಲ್ಲ ಅಂದರೆ ಒಂದು ರೀಸನ್ ಬಂದು ವೆಜ್ಜವರು ಅಂದರೆ ವೆಜ್ ಮಾತ್ರ ತಿನ್ನೋರು ಕೂಡ ವ್ಲಾಗ್ಗಳನ್ನ ನೋಡ್ತಾರೆ. ಸೊ ಅವರು ಸ್ವಲ್ಪ ಕಿರಿಕಿರಿ ಆಗ್ಬೋದು ಅಂತ. ಇನ್ನೊಂದು ಕಾರಣ ಬಂದು ಯಾವಾಗಲೇ ನಾನ್ ವೆಜ್ ರೆಸಿಪಿ ಹಾಕಿದ್ರೆ ನೀವು ಯಾವಾಗಲೂ ನಾನ್ ವೆಜ್ ತಿಂತೀರಾ, ಗುರುವಾರನೂ ತಿಂತೀರಾ, ಸೋಮವಾರನೂ ತಿಂತೀರಾ ಅಂತ ಶುರು ಮಾಡ್ತಾರೆ. ಹಾಗಾಗಿ ನಾವು ಗುರುವಾರ ಸೋಮವಾರ 2 ದಿನ ಬಿಟ್ಟು ಇನ್ನೆಲ್ಲ ದಿನವೂ ನಾನ್ ವೆಜ್ ತಿಂತೀವಿ. ಅದು ಶುಕ್ರವಾರ ಶನಿವಾರ ಎಲ್ಲ ದಿನವೂ ತಿಂತೀವಿ. ಸೋಮವಾರ ನಮ್ಮ ಮನೆ ದೇವ್ರ ವಾರ, ನಂಜುಂಡೇಶ್ವರ ಸ್ವಾಮಿಗೆ ನಾವು ತಿನ್ನಲ್ಲ. ಗುರುವಾರ ರಾಯರ ವಾರ. ಹಾಗಾಗಿ 2 ದಿನ ಬಿಟ್ಟು ಇನ್ನೆಲ್ಲ ದಿನವೂ ನಾವು ತಿಂತೀವಿ. ಸೊ ಇನ್ನು ಮುಂದೆ ಖಂಡಿತವಾಗ್ಲೂ ನಾನ್ ವೆಜ್ ರೆಸಿಪಿಗಳನ್ನ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇನ್ನು ಇವತ್ತು ಬೆಳಿಗ್ಗೆ ನಾನು ಯಾವಾಗಲೂ ಬೆಳಿಗ್ಗೆ ಟಿಫನ್ ಕೆಲಸ ಹಾಗೆ ಅಡುಗೆ ಎರಡೂ ಒಟ್ಟಿಗೆ ಮಾಡ್ಕೊತೀನಿ. ಯಾಕೆಂದರೆ ಹಸ್ಬೆಂಡ್ ಮಧ್ಯಾಹ್ನ ಬಾಕ್ಸಿಗೆ ಅನ್ನ ಸಾಂಬಾರು ಕೊಟ್ಟು ಕಳಿಸಿದ್ರೆ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಟಿಫನ್ನೇ ಮಧ್ಯಾಹ್ನ ತೊಗೊಂಡ್ರೆ ತಿನ್ನೋಕ್ಕಾಗಲ್ಲ. ಅದು ಈ ಬೇಸಿಗೆಲಂತೂ ತಿನ್ನೋಕ್ಕಾಗೋದೇ ಇಲ್ಲ. ಹಾಗಾಗಿ ಹೇಗಿರೋ ಅಡುಗೆ ಮಾಡಬೇಕಲ್ಲ ಅಂಥೇಳಿ ಬೆಳಿಗ್ಗೆ ಏನಾದ್ರು ಸಾಂಬಾರು ಮಾಡಿಬಿಡ್ತೀನಿ. ಸೊ ಇವತ್ತು ಬೆಳಿಗ್ಗೆ ನಾನು ನುಗ್ಗೆಕಾಯಿ ಸಾರು ಮಾಡ್ತಿದ್ದೀನಿ. ನುಗ್ಗೆಕಾಯಿ ಬೇಳೆ ಹಾಕಿ ಸಾರು ಮಾಡಿದ್ದೀನಿ. ಮತ್ತು ಟಿಫನಲ್ಲಿ ಇಡ್ಲಿ ಮತ್ತು ಕಡಲೆ ಬೀಜ ಮತ್ತು ಕಾಯಿ ಹಾಕಿ ಮಾಡಿರೋ ಚಟ್ನಿ ಮಾಡಿದ್ದೀನಿ. ಸೊ ಇದೆಲ್ಲ ರೆಡಿ ಮಾಡಿ ಕೊನೆಯಲ್ಲಿ ಇಡ್ಲಿನ ಬೇಯೋದಕ್ಕೆ ಅಂತ ಇಡ್ತೀನಿ. ಈಗ ನೀವು ಸಾಮಾನ್ಯಕ್ಕೆ ಎಕ್ಸಾಮ್ ಇತ್ತು, ಸಾಮಾನ್ಯನೂ ಕೂಡ ಸ್ಕೂಲ್ಗೆ ಹೋಗಬೇಕಿತ್ತು. ಹಾಗಾಗಿ ಇಡ್ಲಿನ ಕೊನೆಯಲ್ಲಿಟ್ಟರೆ ಒಂದು 10 ರಿಂದ 12 ನಿಮಿಷ ಬೇಯಿಸ್ತೀನಿ. ಸೊ 12 ನಿಮಿಷ ಬೇಯಿಸಿದ ತಕ್ಷಣ ಟಿಫನ್ ತಿನ್ನೋದಕ್ಕೆ ಸರಿ ಹೋಗುತ್ತೆ, ಬಿಸಿ ಇರುತ್ತೆ ಅಂಥೇಳಿ ಕೊನೆಯಲ್ಲಿ ಇಡ್ಲಿ ಇಡ್ತೀನಿ. ಹಾಗೆ ನಾನು ಒಂದಿನ ಇಡ್ಲಿ ಇಟ್ಟು ರುಬ್ಬಿದ್ರೆ ಅದನ್ನು 2 ದಿನಕ್ಕೆ ಆಗೋ ಥರ ಮಾಡ್ತೀನಿ. ಒಂದಿನ ಇಡ್ಲಿ, ಒಂದಿನ ದೋಸೆ, ಅಥವಾ 2 ದಿನವೂ ಇಡ್ಲಿ, ಆ ರೀತಿ ಮಾಡ್ತೀನಿ. ಇಡ್ಲಿಗೆ ಇವಾಗ ಬೇಸಿಗೆ ಆಗಿರೋದ್ರಿಂದ ತುಂಬ ಜಾಸ್ತಿ ಉದ್ದಿನಬೇಳೆ ಹಾಕಿ ಹೊರಗಡೆ ಇಟ್ಟರೆ ಸ್ವಲ್ಪ ಬೇಗ ಉದುಗ್ಲು ಬಂದುಬಿಡುತ್ತೆ. ಹಾಗಾಗಿ ನಾನು ಮಧ್ಯಾಹ್ನ ಒಂದು 5 ಗಂಟೆ ಅಷ್ಟರಲ್ಲಿ ರುಬ್ಬಿದೆ. ಸಂಜೆ 5 ಗಂಟೆಯಲ್ಲಿ ರುಬ್ಬಿಟ್ಟು ನಾವು ನೈಟ್ ಮಲ್ಕೊಳ್ಳೋದೇ 10-11 ಗಂಟೆ ಆಗುತ್ತೆ. ಸೊ ಒಂದು 5 ಅವರ್ ಆಚೆ ಇಟ್ಟಿದೆ. 11 ಗಂಟೆ ಅಷ್ಟರಲ್ಲೇ ಆಲ್ರೆಡಿ ಇಡ್ಲಿ ಇಟ್ಟು ಸೆಟ್ ಆಗಿತ್ತು. ಅದು ಚೆನ್ನಾಗಿ ಉದುಗ್ಲು ಬರ್ತಿತ್ತು. ಹಾಗಾಗಿ ನೈಟ್ ನಾನು ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಆಚೆ ಎತ್ತಿಟ್ಟು ನಾನು ಇಡ್ಲಿ ಮಾಡ್ತಾಯಿದ್ದೀನಿ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಇನ್ನು ಚಟ್ನಿ ಮಾಡಿದ್ನಲ್ಲ, ಆ ಚಟ್ನಿಗೆ ಒಂದು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಥರ ಹಾಕ್ಕೊಂಡಿದ್ದೆ. ಅದು ಕಡಲೆಕಾಯಿ ಚಟ್ನಿಗೆ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ, ಕಡಲೆಕಾಯಿ ಚಟ್ನಿಗೆ ಆ ಒಗ್ಗರಣೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ ಅಷ್ಟೆ. ಇನ್ನು ಫಸ್ಟು ರೈಸ್ಗೆ ಕೂಗೋದಕ್ಕೆ ಇಟ್ಬಿಡ್ತೀನಿ. ಯಾಕೆಂದರೆ ರೈಸ್ ವಿಜಿಲೆಲ್ಲ ಹೋಗಿ ಬಾಕ್ಸ್ ಕಟ್ಟಕ್ಕೆ ಸರಿ ಹೋಗುತ್ತೆ ಅಂಥೇಳಿ. ಆಮೇಲೆ ಸಾಂಬಾರು ರೆಡಿ ಮಾಡಿ ಒಂದು ಕಡೆ ಇಟ್ಟಿದ್ದೀನಿ. ಈಗ ಚಟ್ನಿನೂ ರೆಡಿ ಆಯಿತು, ಇಡ್ಲಿನೂ ಬೇಯೋದಕ್ಕೆ ಅಂತ ಇಟ್ಟಿದೆ. ಸೊ ಇನ್ನೇನು ಇಡ್ಲಿ ಬೆಂದಿದೆ ಅಂದಾಗ ಕಾಫಿಗೆ ಇಡ್ತೀನಿ. ಸೊ ಆವಾಗ ಟಿಫನ್ ಮಾಡಿಬಿಟ್ಟು ಕಾಫಿ ಕುಡಿಯೋದಕ್ಕೆ ಸರಿ ಹೋಗುತ್ತೆ ಅಂಥೇಳಿ, ಹಸ್ಬೆಂಡ್ಗೆ ಕರೆಕ್ಟ್ ಆಗುತ್ತೆ ಎಲ್ಲ ಅಂಥೇಳಿ. ಇನ್ನು ಬೆಳಿಗ್ಗೆ ಹೊತ್ತು ಇಷ್ಟು ಕೆಲಸ ಇದೆ ಅನಿಸುತ್ತೆ. ಬೆಳಿಗ್ಗೆ ಹಸ್ಬೆಂಡ್ ಆಫೀಸ್ಗೆ ಹೊರಟ ಮೇಲೆ, ಸಾಮಾನ್ಯ ಸ್ಕೂಲಿಗೆ ಹೊರಟ ಮೇಲೆ 8:30-9 ಗಂಟೆ ಮೇಲೆ ನನಗೇನು ಕೆಲಸನೇ ಇಲ್ಲ ಅಂತ ಫೀಲ್ ಆಗುತ್ತೆ. ಏಕೆಂದರೆ ಬೆಳಿಗ್ಗೆನೇ ನಾನು ಅಡುಗೆ ಕೆಲಸ, ಟಿಫನ್ ಎರಡೂ ಮಾಡಿಬಿಟ್ಟಿರ್ತೀನಿ. ಇನ್ನು ಅವಾಗವಾಗ ಅಲ್ಲಲ್ಲೇ ಪಾತ್ರೆಗಳನ್ನೂ ತೊಳ್ಕೊಂಬಿಡ್ತೀನಿ. ಇನ್ನು ಟಿಫನ್ ಕೆಲಸ ಎಲ್ಲ ಮುಗ್ದೋಗುತ್ತೆ. ಹಾಗಾಗಿ ನಾನು ಅಡುಗೆ ಮನೆಯೂ ಕ್ಲೀನ್ ಮಾಡಿಬಿಡ್ತೀನಿ. ಸ್ಲ್ಯಾಬ್ ಎಲ್ಲ ಒರೆಸೋದು ಅದೆಲ್ಲನೂ ಆವಾಗಲೇ ಮಾಡಿಬಿಟ್ಟಿರ್ತೀನಿ. ಸೊ ಇನ್ನೇನು ಬೇರೆ ಕೆಲಸ ಇರೋದಿಲ್ಲ. ಕಸ ಗುಡಿಸಿ ಮನೆ ಒರೆಸಿ ನಾನು ಸ್ನಾನ ಮಾಡಿದ್ರೆ ಮುಗೀತಲ್ಲಿಗೆ. ಅದೊಂದು ಅರ್ಧ ಗಂಟೆ ಕೆಲಸ ಅಂದರೆ ಅಲ್ಲಿಗೆ ಆ ದಿನದ ಕೆಲಸಗಳೇ ಮುಗ್ದೋಗುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಖಾಲಿ ಅನಿಸ್ತಾ ಇರುತ್ತೆ. ಬುಕ್ಸ್ಗಳು ಓದ್ತಾ ಇರ್ತೀನಿ, ಸೀರೀಸ್ಗಳು ನೋಡ್ತೀನಿ. ಬಟ್ ಏನೇ ಮಾಡಿದ್ರೂ ಕೊನೆಗೆ ಬೋರ್ ಆಗೋ ಥರ, ಅಯ್ಯೋ ಇನ್ನೂ ಎಷ್ಟೊಂದು ಟೈಮ್ ಇದೆಯಾ ಅಂತ ಅನ್ನಿಸ್ತಾನೇ ಇರುತ್ತೆ. ಇನ್ನು ನೋಡಿ ಇಡ್ಲಿ ಕೂಡ ರೆಡಿ ಆಯಿತು. ತುಂಬ ಸಾಫ್ಟಾಗಿ ಬಂದಿತ್ತು ಇಡ್ಲಿ. ಹಾಗೆ ಹಳ್ಳೆ ಅಂತಾರಲ್ಲ ಆ ಥರ ಅತಿ ಥರ ಅಷ್ಟು ಸಾಫ್ಟ್ ಇತ್ತು. ಸೊ ಬಿಸಿ ಬಿಸಿ ಇಡ್ಲಿ ಚಟ್ನಿ ಜೊತೆಗೆ ನಮ್ಮ ಬೆಳಿಗ್ಗೆ ಟಿಫನ್ ಕತೆ ಮುಗೀತು. ಎಸ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ಮತ್ತೆ ಮಧ್ಯಾಹ್ನದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಏನಂದರೆ ಬೆಳಿಗ್ಗೆ ವ್ಲಾಗ್ ಸ್ಟಾಪ್ ಮಾಡಿದಳು ಸ್ವಲ್ಪ ಮನೆ ಕೆಲಸ ಅದು ಇದು ಮಾಡೋಷ್ಟು ಸಾಮಾನ್ಯ ಬಂದೇ ಬಿಡ್ತಾನೆ. ಇವಾಗ ಎಕ್ಸಾಮ್ ನಡೀತಿರೋದ್ರಿಂದ 12:30 ಅಷ್ಟರಲ್ಲಿ ಬಂದುಬಿಡ್ತೇನೆ.
ಸೊ ನಿಮ್ಮ ಮಕ್ಕಳಿಗೆಲ್ಲ ಎಕ್ಸಾಮ್ ಶುರುವಾಗಿದೆ, ಎಲ್ರಿಗೂ ಆಲ್ಮೋಸ್ಟ್ ಶುರು ಆಗಿದೆ ಎಕ್ಸಾಮ್ ಅನ್ಕೊತೀನಿ. ಮಾರ್ಚ್ ಮಧ್ಯದಲ್ಲಿದ್ದೀವಲ್ವ, ಸೊ ಶುರು ಆಗಿರ್ಬೋದು. ಸೊ ಎಕ್ಸಾಮ್ಸ್ ಇರೋದ್ರಿಂದ ಬೇಗ ಬರ್ತಾನೆ, ಹಾಗಾಗಿ ಬೆಳಿಗ್ಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ಪಟ್ಟಂತ ನಾನು ಸಾಮಾನ್ಯ ಬಂದಮೇಲೆ ಓದಿಸೋ ಕೆಲಸನೇ ಆಗುತ್ತೆ. ಕೆಲವೊಂದು ಸಬ್ಜೆಕ್ಟ್ಗಳಿಗೆ 3 ರಿಂದ 4 ದಿನ ರಜಾ ಇದೆ, ಒಂದೊಂದು ಸಬ್ಜೆಕ್ಟ್ಗೆ ಒಂದೇ ದಿನ. ಇವತ್ತು ಎಕ್ಸಾಮ್ಗೆ ಹೋಗಿ ಬಂದಿದ್ದಾನೆ, ಸೊ ನಾಳೆ ಒಂದಿನ ರಜೆ, ಮತ್ತು ನಾಡಿದ್ದು ಇಂಗ್ಲೀಷ್ ಸಬ್ಜೆಕ್ಟ್ ಇದೆ. ಹಾಗಾಗಿ ಓದಿಸೋ ಸ್ವಲ್ಪ ಪ್ರೆಷರ್ ಜಾಸ್ತಿ, ರಜೆಗಳು ಜಾಸ್ತಿ, ಪ್ರೆಷರು ಜಾಸ್ತಿ. ಪಟ್ಟಂತ ಮುಗಿಸ್ಬಿಡ್ಬೇಕು ಅಲ್ವಾ ಫ್ಯಾಮಿಲಿ. ಕಂಟಿನ್ಯೂಸ್ ಆಗಿದ್ರೆ ಒಂಥರ ಅಯ್ಯೋ ಮುಗೀತು ಬಿಡಪ್ಪ ಅಂತ. ಈ ಸಾಮಾನ್ಯದ ಹಂಗಲ್ಲ. ಶುರುವಾಗಿ ಯಾವಾಗ ಸಾಮಾನ್ಯ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು ನಿನಗೆ? ಮಾರ್ಚ್ 7ಗೆ ಸ್ಟಾರ್ಟ್ ಆಗಿ ಮಾರ್ಚ್ 28ವರೆಗೂ ಇರುತ್ತೆ. ಅಷ್ಟು ದಿನ ಎಕ್ಸಾಮ್ಸ್ ಇರುತ್ತೆ. ಸೊ ರಜಾ ಅಂತ ಮಧ್ಯದಲ್ಲಿ ಜಾಸ್ತಿ ರಜೆಗಳು ಜಾಸ್ತಿ. ಅದಕ್ಕಾಗಿ ಓದಿಸೋದು ಸ್ವಲ್ಪ ಜಾಸ್ತಿನೇ. ಸೊ ಇದಿಷ್ಟೇ. ಇವಾಗ ಏನು ಮಾಡಬೇಕಂದ್ರೆ ಊಟ ಮಾಡಬೇಕು. ಸೊ ಊಟಕ್ಕೆ ಸ್ವಲ್ಪ ದೋಸೆ ಇಟ್ಟಿದೆ, ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ಲ, ದೋಸೆ ಇದೆ, ಇಟ್ಟಿದೆ. ಅದಕ್ಕೆ ದೋಸೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಸಾಂಬಾರಿದೆ ಸ್ವಲ್ಪ, ಅದಕ್ಕೆ ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ಯಾಮಿಲಿ. ಇನ್ನು ಸಾಮಾನ್ಯ ಮಧ್ಯಾಹ್ನ ಊಟದ ಟೈಮ್ಗೆ ಮನೆಗೆ ಬರ್ತಾನೆ 12:30 1 o'clock ಅಷ್ಟರಲ್ಲಿ ಎಕ್ಸಾಮ್ ಮುಗಿಯೋದ್ರಿಂದ. ಹಾಗಾಗಿ ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ಲ, ಅದೇ ಹಿಟ್ಟು ಸ್ವಲ್ಪ ಇತ್ತು, ಅದರಲ್ಲಿ ದೋಸೆ ಹಾಕ್ಕೊತಾ ಇದ್ದೀವಿ. ದೋಸೆ ಮತ್ತು ನುಗ್ಗೆಕಾಯಿ ಸಾರಿತ್ತು, ಸ್ವಲ್ಪ ಚಟ್ನಿ ಇತ್ತು. ಸೊ ಅದರಲ್ಲೇ ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ಇನ್ನು ಮತ್ತೆ ಸಾಮಾನ್ಯನ ಓದಿಸ್ಬೇಕು. ಓದಿಸಿ 5 ಗಂಟೆ 5:15ವರೆಗೂ ಓದಿಸಿ ಒಂದು ಅರ್ಧ ಗಂಟೆ ಅವನ್ನ ಮಲಗಿಸಿ ಆಮೇಲೆ ಸಂಜೆ ಟೀ ಮಾಡ್ತಿದ್ದೀನಿ. ಟೀ ಪುಡಿ ಹಾಕಿ ಹಾಲು ಕಾದ್ಮೇಲೆ ಟೀ ಪುಡಿ ಹಾಕ್ತೀನಿ ನಾನು. ಯಾಕೆಂದರೆ ಫಸ್ಟು ಸಾಮಾನ್ಯಗೆ ಹಾಲು ಕಾಯಿಸಿ ಎತ್ತಿಟ್ಕೊತೀವಲ್ಲ, ಹಾಗಾಗಿ ಫಸ್ಟೇ ಟೀ ಪುಡಿನ ಕುದಿಸಿ ಹಾಲು ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಇನ್ನು ಇವತ್ತು ಮಸಾಲೆ ಟೀ ಮಾಡ್ಕೋಣ ಅಂಥೇಳಿ ಮಸಾಲೆ ಟೀ ಪೌಡರ್ ಇರಲಿಲ್ಲ, ಖಾಲಿ ಆಗಿತ್ತು. ನಾನು ಪೌಡರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇವತ್ತು ಪೌಡರ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಸೋಂಪು ಕಾಳು ಮತ್ತು ಸ್ವಲ್ಪ ಚಕ್ಕೆ, ಏಲಕ್ಕಿ ಇದನ್ನಷ್ಟು ಹಂಗೆ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಯಾವಾಗಲಾದ್ರೂ ನಾನು ಮಸಾಲೆ ಟೀ ಪೌಡರ್ನ ಮಾಡಿಡಬೇಕಾದ್ರೆ ನಾನು ವ್ಲಾಗ್ ಮಾಡಿ ಅದನ್ನು ಶೇರ್ ಮಾಡ್ತೀನಿ ಏನೇನು ಹಾಕ್ತೀನಿ ಅಂತೇಳಿ. ಸೊ ಸೋಂಪು, ಸ್ವಲ್ಪ ಚಕ್ಕೆ ಮತ್ತು ಏಲಕ್ಕಿ, ಇದು ಸ್ವಲ್ಪ ಗುಲಾಬಿ ಹೂವಿನ ದಳಗಳನ್ನು ಕೂಡ ಹಾಕ್ತೀನಿ, ಒಂದು 3-4 ಎಲೆ. ಕೆಂಪು ಕಲರ್ ಗುಲಾಬಿ ಬರುತ್ತಲ್ಲ ಅದು ಹಾಕ್ಬಾರ್ದು. ಇನ್ನು ಸ್ವಲ್ಪ ಪಿಂಕ್ ಕಲರ್ ಬರುತ್ತೆ, ಅದನ್ನು ಹಾಕಿದ್ರೆ ಚೆನ್ನಾಗಾಗುತ್ತೆ. ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ಮಸಾಲೆ ಟೀ ಫ್ಲೇವರು. ಹಾಗಾಗಿ ನನಗೆ ಈ ಥರ ಗುಲಾಬಿ ಹೂವಿನ ದಳಗಳು ಹಾಕಿ ಮಾಡಿರೋ ಟೀ ತುಂಬ ಇಷ್ಟ ಆಗುತ್ತೆ. ತೊಳೆದು ನೀಟಾಗಿ ಹಾಕ್ಕೊತೀನಿ. ಅಷ್ಟರ ಹಸ್ಬೆಂಡ್ ಕೂಡ ಬಂದರು. ಬರ್ತಾಯಿದ್ದೀನಿ ಅಂತ ಫೋನ್ ಮಾಡಿದ್ಮೇಲೆ ಟೀ ಮಾಡಿದೆ. ಹಾಗೆ ಬರ್ತಾ ಅವರು ಎಗ್ ಪಫ್ಸ್ ಕೂಡ ತಗೊಂಡು ಬಂದಿದ್ರು. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಕತೆ ಮುಗಿದ್ದು. ಇನ್ನು ನಾನು ಭಾನುವಾರ ಬ್ಲೆಡ್ ಫ್ರೈ ಮಾಡಿದೆ. ಸೊ ಅದ್ರ ರೆಸಿಪಿನ ಕ್ವಿಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರಿಟ್ಟು ಆ ನೀರು ಸ್ವಲ್ಪ ಬಿಸಿ ಆಗಿರೋದಕ್ಕೆ ಅರಿಶಿನ ಉಪ್ಪು ಹಾಕಿ ಅದೊಂಚೂರು ಬೆಚ್ಚಗೆ ಆಗ್ತಿದೆ ಅಥವಾ ಕುದೀತಾ ಇದೆ ಅನ್ಬೇಕಾದ್ರೆ ಬ್ಲೆಡ್ನ ಮೇಕೆ ಬ್ಲೆಡ್ಡು ನಿಮಗೆ ಮಟನ್ ಶಾಪಲ್ಲಿ ಸಿಗುತ್ತೆ, ಅದನ್ನು ತಂದು ಚೆನ್ನಾಗಿ ತೊಳೆದಿರ್ತೀನಿ. ಒಂದು 3-4 ಸತಿ ತೊಳಿಬೇಕು. ಅಂದರೆ ನೀವು ಎಷ್ಟು ಸತಿ ತೊಳೆದ್ರೂ ಕೂಡ ಅದು ಕೆಂಪು ಬಣ್ಣ ಹೋಗ್ತಾ ಇರುತ್ತೆ, ಯಾಕೆಂದರೆ ಬ್ಲೆಡ್ ಅಲ್ವಾ, ಹಾಗಾಗಿ. ಆದರೆ ಒಂದು 3-4 ಸತಿ ನೀವು ತೊಳ್ಕೊಬೇಕು. ತೊಳೆದ್ಬಿಟ್ಟು ಅದನ್ನು ಇಲ್ಲಿ ಬೇಯೋದಕ್ಕೆ ಅಂತ ಇಡ್ತಾಯಿದ್ದೀವಿ. ಒಂದು 5 ನಿಮಿಷ ಬೆಂದಾಗ ಅದು ಪೂರ್ತಿ ಮೇಲೆ ಬರುತ್ತೆ, ನೀರು ಮಾತ್ರ ಕೆಳಗಡೆ ಉಳ್ಕೊಳ್ಳುತ್ತೆ. ಸೊ ಅವಾಗ ಆಗಿದೆ ಅಂಥೇಳಿ. ಇವೆಲ್ಲವೂ ಸ್ವಲ್ಪ ಜಾಸ್ತಿ ಪ್ರೋಟೀನ್ಸ್ ಇರುತ್ತೆ, ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೇದಿರುತ್ತೆ. ಆದರೆ ಕೆಲವ್ರು ತಿನ್ನೋದಕ್ಕೆ ಇಷ್ಟಪಡಲ್ಲ, ಕೆಲವ್ರಿಗೆ ಬರೀ ಮಟನ್ ಚಿಕನ್ ಆ ಥರದ್ದು ತಿನ್ನೋದು ಅಭ್ಯಾಸ ಇರುತ್ತೆ. ನಮ್ಗೆ ಆ ಥರ ಏನಿಲ್ಲ, ನಾವು ತಿಂತೀವಿ. ಆದರೆ ನಾನು ಫಸ್ಟ್ ಟೈಮ್ ಬ್ಲೆಡ್ ಫ್ರೈ ಮಾಡ್ತಿರೋದು. ಕೆಲವೊಂದು ಅಡುಗೆಗಳೇ ಆಗಿ ಅಲ್ವಾ ಫ್ಯಾಮಿಲಿ, ನಾವು ಎಲ್ಲರೂ ತಿಂದಿರ್ತೀವಿ, ತಿಂದೇ ಇಲ್ಲ ಅಂತಲ್ಲ. ಆದರೆ ನಮ್ಮ ಮನೆಯಲ್ಲಿ ನಾವು ಮಾಡ್ಕೊಂಡಿರಲ್ಲ, ತುಂಬ ಅಪರೂಪ ಅಥವಾ ಮಾಡೇ ಇಲ್ಲ ಅಂತ ಅನ್ಬೋದು. ಸೊ ನಾನು ಇಷ್ಟು ವರ್ಷದಲ್ಲಿ ಮದುವೆ ಆಗಿ ನಾನು ಫಸ್ಟ್ ಟೈಮ್ ಬ್ಲೆಡ್ ಫ್ರೈ ಮಾಡ್ತಿದ್ದೀನಿ ಅಂದರೆ ನೀವು ನಂಬ್ತೀರಾ? ನಾನು ಯಾವತ್ತೂ ಬ್ಲೆಡ್ ಫ್ರೈ ಮನೆಯಲ್ಲಿ ಮಾಡೇ ಇಲ್ಲ. ಸೊ ಇವತ್ತು ಮಟನ್ ತರೋಣ ಅಂತ ಶಾಪ್ಗೆ ಹೋಗಿದ್ದಾಗ ಬ್ಲೆಡ್ ಇತ್ತು, ಹಾಗಾಗಿ ಆಸೆ ಆಯಿತು ತಿನ್ನಬೇಕು ಅಂತ. ಸೊ ನೋಡೋಣ ಟ್ರೈ ಮಾಡೋಣ ಅಂತೇಳಿ ತೊಗೊಂಡು ಬಂದಿದ್ದೆ. ಸೊ ಬ್ಲೆಡ್ ಫ್ರೈ ಮಾಡೋದಕ್ಕೆ ಇಲ್ಲಿ ಪಾತ್ರೆಯಲ್ಲಿ ಎಣ್ಣೆ ಇಟ್ಟು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಅದು ಚೆನ್ನಾಗಿ ಗಮ್ ಅಂತ ಇರುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು. ಇನ್ನು ಆವಾಗಲೇ ಮಸಾಲೆಗೆ ಏನೇನು ಹಾಕಿದ್ದೀನಿ ಅಂದರೆ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ
ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಧನಿಯಾ ಪುಡಿ 1 ಸ್ಪೂನು ಇದಿಷ್ಟು ಹಾಕ್ಕೊಂಡು ಮಸಾಲೆ ರುಬ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು 1 ಟೊಮೊಟೊ ಹಾಕಿದ್ದೀನಿ, ಜೊತೆಗೆ ಆವಾಗಲೇ ಏನು ಗ್ರೀನ್ ಕಲರ್ ಪೇಸ್ಟ್ ಮಾಡ್ಕೊಂಡಿದ್ವಿ ಆ ಪೇಸ್ಟನ್ನು ಕೂಡ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಕುದಿಯೋದಕ್ಕೆ ಬಿಟ್ಬಿಡಬೇಕು ಹಸಿ ವಾಸನೆ ಹೋಗೋವರೆಗೂ. ಇನ್ನು ಇಲ್ಲಿ ಬ್ಲೆಡ್ ಏನಿತ್ತು ನಾವು ಬೇಯಿಸ್ಕೊಂಡಿದ್ದು ಅದನ್ನು ನಾವು ಪುಡಿ ಮಾಡ್ಕೋಬೇಕು ಕೈಯಲ್ಲಿ ಅಥವಾ ಒಂದು ಸೌಟಲ್ಲಿ ತೆಗೆದು ಪುಡಿ ಮಾಡ್ಕೋಬೋದು. ಅದಾದ ನಂತರ ಇದನ್ನು ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಿ ಅದಕ್ಕೆ ಸೇರಿಸಿ ಇನ್ನು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ಏನಾದ್ರು ಉಪ್ಪು ಬೇಕಿದ್ರೆ ಉಪ್ಪನ್ನ ಸೇರಿಸ್ಕೋಬೇಕು. ಅರಿಶಿನ ಪುಡಿ ನಾನ್ ವೆಜ್, ಅದರಲ್ಲೂ ಈ ಥರ ನಾನ್ ವೆಜ್ ಮಾಡ್ಬೇಕಾದ್ರೆ ಅರಿಶಿನ ಪುಡಿ ಎಲ್ಲ ಸ್ವಲ್ಪ ಜಾಸ್ತಿ ಬಳಸಿ, ಆಗ ನಿಮ್ಗೆ ಅದು ಏನೋ ಒಂಥರ ಸ್ಮೆಲ್ ಬರೋದು ಅದೆಲ್ಲ ಅನಿಸಲ್ಲ, ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಸಾಂಬಾರು ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಮಟನ್ ಮಸಾಲ ಪೌಡರ್ ಕೂಡ ಹಾಕ್ಕೋಬೋದು, 1/4 ಸ್ಪೂನಷ್ಟು. ಮತ್ತು ಮೇಯ್ನ್ ಅಂದರೆ ಪೆಪ್ಪರ್ ಪೌಡರು, ಇದಕ್ಕೆ ಈರುಳ್ಳಿ ಜಾಸ್ತಿ ಇರಬೇಕು, ಜೊತೆಗೆ ಮೆಣಸಿನ ಪುಡಿ ಹಾಕಬೇಕು ಜಾಸ್ತಿ, ಇವೆರಡು ತುಂಬ ರುಚಿ ಕೊಡುತ್ತೆ. ಸೊ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಅಲ್ಲಿಗೆ ಬ್ಲೆಡ್ ಫ್ರೈ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮೂರ ಕಡೆ ನಾವು ಹಬ್ಬದಲ್ಲೆಲ್ಲ ಮರಿ ಕಟ್ ಮಾಡಿದಾಗ ಈ ಬ್ಲೆಡ್ ಸಿಗುತ್ತೆ, ಆದರೆ ಈ ಥರ ಫ್ರೈ ಮಾಡಲ್ಲ, ಅದನ್ನು ನಾವು ಕಾಳು ಗೊಜ್ಜು ಬೋಟಿ ಗೊಜ್ಜು ಮಾಡ್ತೀವಲ್ಲ ಅದ್ರ ಜೊತೆಗೆ ಹಾಕ್ಬಿಡ್ತಾರೆ, ಬೇಯಿಸ್ಬಿಟ್ಟು ಕಟ್ ಮಾಡಿ ಬೋಟಿ ಗೊಜ್ಜು ಜೊತೆಗೆ ಹಾಕ್ಬಿಡ್ತಾರೆ. ಹಾಗಾಗಿ ಈ ಥರ ಬ್ಲೆಡ್ ಫ್ರೈ ನಮ್ಮ ಅಮ್ಮ ಮಾಡಿಕೊಡ್ತಿದ್ರು, ನಾವು ತಿನ್ನಬೇಕು ಅಂದಾಗ ನಾವು ಅಮ್ಮನ ಕೈಲಿ ಮಾಡಿಸ್ಕೊಂಡು ತಿಂತಿದ್ವಿ. ಬಟ್ ಫಸ್ಟ್ ಟೈಮ್ ನಾನು ಮಾಡಿದ್ದು. ಸೊ ನೀವು ಕೂಡ ಟ್ರೈ ಮಾಡಿ, ಯಾರಿಗೆಲ್ಲ ಬ್ಲೆಡ್ ಫ್ರೈ ಇಷ್ಟ ಆಗುತ್ತೆ ಅಂತ. ತುಂಬಾ ಚೆನ್ನಾಗಿತ್ತು. ಸೊ ಇದಷ್ಟೇ ಫ್ಯಾಮಿಲಿ ಇವತ್ತಿನ ವ್ಲಾಗ್. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವ್ಲಾಗ್ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಯಾರೆಲ್ಲ ನೋಡ್ತಿದ್ದೀರಾ ಥ್ಯಾಂಕ್ ಯು.